ವಿಶೇಷ ಚೇತನರ ಬಲವರ್ಧನೆಗಾಗಿ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರು ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. ಅದರ ಭಾಗವಾಗಿ ಇನ್ನೋವೇಟ್ ಇನ್ ಎಬಿಲಿಟಿ ಅಂತ ಹೇಳಿ ಇವತ್ತೊಂದು ಹೊಸ ಒಂದು ಕಾರ್ಯಕ್ರಮವನ್ನು ಕೂಡ ರೂಪಿಸಿ ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ನನ್ನ ಜೊತೆ ಅವರಿದ್ದರೆ ಅದನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ, ಮಹತ್ವದಂಥ ಯೋಜನೆ ಸರ್, ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದೊಂದು ಪ್ರಯತ್ನ ಇದೆ. ಯಾಕಂದರೆ ಡಿಸಬಿಲಿಟಿ ಅಂತ ಏನು ನಾವು ಕಳಿತೀವಿ, ಇದು ಯಾರು ಬಯಸಿರ್ತಕ್ಕಂಥಲ್ಲ, ಇದು ಕಾರಣಾಂತರಗಳಿಂದ ಬಂದಿರುತ್ತೆ. ಒಂದು ಅಥವಾ ಆಕ್ಸಿಡೆಂಟ್ ಆದ ನಂತರ ಏಜ್ ಆಗ್ತಕ್ಕಂಥ ಬರ್ತಕ್ಕಂಥದ್ದು ಇದು. ಸೊ ಇವತ್ತು ನನ್ನ ಪ್ರಕಾರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಸುಮಾರು 25 ಲಕ್ಷದಿಂದ 30 ಲಕ್ಷ ಜನ ಡಿಸೇಬಲ್ ಇರ್ಬೋದು ಅಂತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ. ಇವರೆಲ್ಲರಿಗೆ ಶಾಸನಬದ್ಧವಾಗಿ ಆರ್ಟಿಕಲ್ 14 ನಮ್ಮದೇನು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ, ಇವರೆಲ್ಲರಿಗೆ ಅವಕಾಶ ಕೊಡಬೇಕಂಥದ್ದು ಇರ್ತಕ್ಕಂಥದ್ದಿದೆ. ಹಂಗಾಗಿ ಇವರಿಗೆ ಅವಕಾಶ ಸಿಕ್ಕರೆ ಇವರಿಗೆ 3% ರಿಸರ್ವೇಷನ್, ನಾವೇನು ಎಜುಕೇಷನ್ನಲ್ಲಿ 3% ಪ್ರೈವೇಟ್ ಸೆಕ್ಟರ್ಸ್ನಲ್ಲಿ ಕೊಡಬೇಕಂತ ಒಂದು ಬಿಲ್ಲನ್ನು ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ವಿ. ಅದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಕ್ಯಾಬಿನೆಟಿನ ಎಲ್ಲ ಸಚಿವರುಗಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರ ಸಹಮತ ಹಾಗೂ ಜನರ ಆಶೀರ್ವಾದ, ನಿಮ್ಮೆಲ್ಲರ ಒಂದು ಅದಕ್ಕೆ ಬೆಂಬಲ ಇದ್ದರೆ ಖಂಡಿತವಾಗ್ಲೂ ಇವರಿಗೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ ಅಂತ ನನ್ನ ನಂಬಿಕೆ. ಸಂತೋಷ್ ಲಾಡ್ ಫೌಂಡೇಶನ್ನಿಂದಲೂ ಕೂಡ ಇದಕ್ಕೊಂದು ಸಹಕಾರ ಸಿಕ್ಕಿರುವಂಥದ್ದು ಸರ್, ಅದರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಫೌಂಡೇಶನ್ ವತಿಯಿಂದ ನಾವು ಇನ್ನೋವೇಟಿವ್ ಇಂಡಿಯಾ ಅಂತೇಳಿ ಅವ್ರ ಜೊತೆ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಬಿಲ್ಲೇ ಬೇರೆ ಇದೆ, ಇದು ನಮ್ಮದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥ ಬೇರೆ ಇದೆ. ಸೊ ನಾವು ನಮ್ಮ ಫೌಂಡೇಶನ್ದಿಂದ ಭಾಳಷ್ಟು ಈ ಥರ ಸರ್ವಿಸ್ ಮಾಡ್ತಾಯಿದ್ದೀವಿ. ಇದು ಭಾಳ ಹತ್ತಿರವಾಗಿರ್ತಕ್ಕಂಥದ್ದು. ಇದರಿಂದ ಏನೋ ಸಾರ್ವಜನಿಕರ ವಲಯಲ್ಲಿ ಇಂಥವ್ರಿಗೇನು ಅವಕಾಶ ಇಲ್ಲ, ಅವಕಾಶ ವಂಚಿತರಾಗಿರ್ತಕ್ಕಂಥವ್ರಿಗೆ ಒಂದು ಅವಕಾಶ ಸಿಗ್ತಕ್ಕಂಥದ್ದು ಒಂದು ಕಾನೂನಾತ್ಮಕ ಒಂದು ಕಾನೂನು ಅಂತಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಅಂತಕ್ಕಂಥ ನನ್ನ ಉದ್ದೇಶ. ಸರ್, ಈ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಸರ್? ಇನ್ನೋವೇಟ್ ಇನ್ ಎಬಿಲಿಟಿ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಸರ್, ಇದು ನಿಜಕ್ಕೂ ಕೂಡ ಅದ್ಭುತವಾದಂಥ ಕಾನ್ಸೆಪ್ಟ್ ಸರ್. ಇಲ್ಲಿವರೆಗೂ ಕೂಡ ಯಾವ ರಾಜಕಾರಣಿಗೂ ಕೂಡ ಈ ಥರದೊಂದು ಕಾನ್ಸೆಪ್ಟ್ ತಲೆಗೆ ಬಂದಿರಲಿಲ್ಲ, ಆದರೆ ನಿಮಗೆ ಬಂದಿದೆ. ಇದರಿಂದಿರುವಂಥ ಮರ್ಮ ಏನು ಅಂತ ಸರ್? ಇಲ್ಲ, ನಾನೇ ಎಲ್ಲ ಕ್ರೆಡಿಟ್ ತೊಗೊಳಕ್ಕೆ ಬರಲ್ಲ, ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಏನಿದೆ ಅಂತಂದರೆ ದಿನನಿತ್ಯ ಜೀವನದಲ್ಲಿ ನಾವು ಅವ್ರನ್ನ ನೋಡ್ತೀವಿ, ಭಾಳ ಕಲಿತೀವಿ. ಒಂದು ಉದಾಹರಣೆಗೆ, ಒಬ್ಬ ಹುಡುಗನಿಗೆ ನಾನು 3 ವೀಲರ್ ಸೈಕಲ್ ಮೋಟರ್ ಸೈಕಲ್ ಕೊಡಿಸಿದಾಗ ಅವ್ರ ತಂಗಿನ ಅವನು ಸುಮಾರು 25 ವರ್ಷ ಸೊಂಟದ ಮೇಲೆ ಹಿಡ್ಕೊಂಡು ತಿರುಗಾಡ್ತಾಯಿದ್ದ. ಅವನು 25 ವರ್ಷ ಸ್ವಂತ ತಂಗಿಗೆ ಸೊಂಟದ ಮೇಲೆ ಹಿಡ್ಕೊಂಡು ತಿರುಗಾಡ್ತಿದ್ದ. ಯಾರು ಮಾಡ್ತಾರೆ ಇಂಥ ಕೆಲಸ? ನಾವೆಲ್ಲ ಸೌಕಾರಗಳು, ರೊಕ್ಕದ ಏನಿರ್ತದೆ ನಡೀತದೆ. ಒಬ್ಬ ಬಡವ ತಂಗಿನ, ಆ ತಂಗಿಗೆ 2 ಕಾಲಿಲ್ಲ, ಆಕೆನ ಸೊಂಟದ ಮೇಲೆ ಹಿಡ್ಕೊಂಡು 25 ವರ್ಷ ತಿರುಗಾಡ್ತಿದ್ದಾನಂತಂದ್ರೆ ಇದಕ್ಕಿಂತ ಏನೇನು ಮಾನವತೆ ಬೇಕು, ಇದಕ್ಕಿಂತ ಏನು ದಯ ಬೇಕು, ಇದಕ್ಕಿಂತ ಏನು ಪ್ರೀತಿ ಬೇಕು, ಇಂಥವೆಲ್ಲ ಅವ್ರನ್ನ ನೋಡಿ ಕಲಿತಕ್ಕಂಥ ತುಂಬ ಇದೆ. ನಾನು ಭಾಳ ಹತ್ತಿರದಿಂದ ಅವ್ರನ್ನ ಗಮನಿಸಿದ್ದೇನೆ. ಈ ಥರ ಅವರು ಭಾಳ ಕಷ್ಟಜೀವಿಗಳು, ಅವ್ರಲ್ಲಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಡಿಟರ್ಮಿನೇಷನ್ನು, ಅದು ನಾವು ಭಾಳ ನೋಡಿ ಕಲಿತಕ್ಕಂಥದ್ದೆ. ಸೊ ಹಂಗಾಗಿ ನನಗೆ ಮೊದಲಿಂದ ಅವರು ಭಾಳ ಇನ್ಸ್ಪಿರೇಷನ್ ಕೊಡ್ತಾರೆ. ಸೊ ವೆನ್ ಎವರ್ ಯು ಸಿ ಸಚ್ ಪೀಪಲ್, ದೇ ಆರ್ ಸಚ್ ಮೋರ್ ಟ್ಯಾಲೆಂಟೆಡ್. ಅವರಿಗೆ ಇನ್ನೂ ಇಂಥ ಒಳ್ಳೆ ಅವಕಾಶಗಳು ಸಿಕ್ಕರೆ ನಮಗಿನ ಚೆನ್ನಾಗಿ ಏನೋ ಸಾರ್ವಜನಿಕ ವಲಯದಲ್ಲಿ, ಸಮಾಜದಲ್ಲಿ ನಾವೇನೋ ಅವ್ರಿಗೇನು ಸಿಂಪತಿ ತೋರಿಸ್ತಾ ಇಲ್ಲ, ಅವ್ರಿಗೆ ಅವಕಾಶ ಕೊಡ್ತಕ್ಕಂಥದ್ದು ಕಾನೂನುಬದ್ಧವಾಗಿ, ಶಾಸನಬದ್ಧವಾಗಿರ್ತಕ್ಕಂಥ ಏನು ನಮ್ಮ ದೇಶದ ಸಂವಿಧಾನ ಇದೆ, ಆರ್ಟಿಕಲ್ 14 ಸ್ಟೇಟ್ಸ್ ಡೈರೆಕ್ಟ್ಲಿ ದ್ಯಾಟ್ ಓನ್ಲಿ. ಸೊ ಡಿಗ್ನಿಟಿ ಆಫ್ ಲಿವಿಂಗ್ ಇರ್ಬೋದು. ಸೊ ಇವಕ್ಕೆಲ್ಲದಕ್ಕೂ ನಾವು ಬದ್ಧವಾಗಿ ಒಂದು ಶಾಸನಬದ್ಧವಾಗಿ ಕಾನೂನಾತ್ಮಕವಾಗಿ ಒಂದು ಬಿಲ್ಲನ್ನು ತರ್ತಾ ಇದ್ದೀವಿ. ನಿಮ್ಮದೆಲ್ಲ ಸಹಕಾರ ಇರಲಿ ಅಂತ ಈ ಸಂದರ್ಭ ಕೇಳಿಕೆ ಬಯಸ್ತೇನೆ. ವಿಶೇಷ ಚೇತನರಿಗೆ ಸರ್ ಈ ಒಂದು ಮೀಸಲಾತಿ ಸಿಗುವಂಥದ್ದು ಭರವಸೆ ಯಾವಾಗ ಬರುತ್ತೆ ಅನ್ನೋದು ಸರ್? ಇದೆ, ಕ್ಯಾಬಿನೆಟ್ನಲ್ಲಿ ಬಂದಿದೆ. ಇನ್ನು 2-3 ವಾರದಲ್ಲಿ ಮತ್ತೆ ತಿರ್ಗಾ ಕ್ಯಾಬಿನೆಟ್ಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ನಿಮ್ಮದೆಲ್ಲ ಕೂಗು, ನಿಮ್ಮ ಒತ್ತಡ, ನಿಮ್ಮ ಸಹಕಾರ ಇರಲಿ ಅಂತ ನಮ್ಮಲ್ಲಿ ಮನೆ ಮಾಡ್ಕೊಳ್ತೇನೆ. ಚೂರು ಪೊಲಿಟಿಕಲ್ ವಿಂಗ್ ಹೋಗೋಣ ಸರ್. ಒಂದೇ ಒಂದು ಕ್ವಶನ್. ಈಗ ಒಂದಷ್ಟು ಬೆಲೆ ಏರಿಕೆ ಸರ್, ಅಂದರೆ ಪೆಟ್ರೋಲ್ ಡೀಸೆಲ್ ಇರೋ ಬೆಲೆ ಏರಿಕೆ ಇರ್ಬೋದು, ಇದು ನೇರವಾಗಿ ಕಾರ್ಮಿಕರ ಮೇಲೆ ಬಿದ್ದಿರುವಂಥದ್ದು ಸರ್, ಏನು ಹೇಳ್ತೀರಲ್ಲ? ಎಲ್ಲ ವರ್ಗಗಳು, ಯಾವಾಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ ಇರ್ತಕ್ಕಂಥ ಎಲ್ಲ ವರ್ಗಗಳಿಗೆ ಇದು ತೊಂದರೆ ಆಗ್ತಕ್ಕಂಥ ಸಹಜ ಇದೆ. ಸೊ ಕಾರ್ಮಿಕರ ವರ್ಗ ಅಂತಲ್ಲ, ಎಲ್ಲ ವರ್ಗಗಳಿಗೆ ಇದು ಅನಾನುಕೂಲ ಆಗ್ತಕ್ಕಂಥದ್ದು. ಯಾಕಂದರೆ ಬೆಲೆ ಯಾವಾಗ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗುತ್ತೆ, ಇದು ಉದಾಹರಣೆಗೆ ಒಂದು ಹೇಳ್ತೀನಿ, 20% ನಾವು ಇವತ್ತು ಎಥನಾಲ್ ಯೂಸ್ ಮಾಡ್ತಾಯಿದ್ದೀವಿ. ಒಂದು ಬಿಟ್ಬಿಡಿ, ಬೆಲೆ ಏರಿಕೆ ಬಿಟ್ಬಿಡಿ, ಬೆಲೆ ಏರಿಕೆ ಇದೆ, ₹3 ಜಾಸ್ತಿ ಮಾಡಿದ್ದಾರೆ. ಆದರೆ ಭಾರತ ಸರ್ಕಾರ 20% ಎಥನಾಲ್ ಮಿಕ್ಸ್ ಮಾಡ್ತಾಯಿದ್ದಾರೆ. 20% ಎಥನಾಲ್ ಮಿಕ್ಸ್ ಮಾಡಿದ್ರು ಕೂಡ ಇನ್ನೂ ಪ್ರೈಸ್ ಕಮ್ಮಿ ಆಗಿಲ್ಲ. ಒಂದು UPA 1 UPA 2ನಲ್ಲಿ ನಾವು ಖರೀದಿ ಮಾಡಿರ್ತಕ್ಕಂಥ ಬ್ಯಾರಲ್ಗೆ $100 ಇದ್ದರೆ ಇವರು $60ರಿಂದ $70 ಖರೀದಿ ಮಾಡಿದ್ದಾರೆ, $30 ಪ್ರಾಫಿಟ್ ಮಾಡಿದ್ದಾರೆ ಕಳೆದ 12 ವರ್ಷ. ಇವಾಗೇನೋ ಜಾಸ್ತಿ ಆಗಿರ್ಬೋದು. ಆ $30 ಜಾಸ್ತಿ ಆಗಿದ್ದರೂ ಕೂಡ, ಕಮ್ಮಿ ಇದ್ದರೂ ಕೂಡ ಅವರಿಗೆ ನಮಗೆ ಬೆನಿಫಿಟ್ ಪಾಸ್ ಆನ್ ಮಾಡಿಲ್ಲ. ಅದ್ರ ಜೊತೆಗೆ 20% ಎಥನಾಲ್ ಮಿಕ್ಸ್ ಮಾಡ್ತಾ ಇದ್ದಾರೆ. 20% ಎಥನಾಲ್ ಮಿಕ್ಸ್ ಮಾಡಿ $70 ಖರೀದಿ ಮಾಡಿ ಈ ದೇಶ ಬಡವರಿಗೆ ₹1 ಅನುಕೂಲ ಆಗ್ತಕ್ಕಂಥ BJP ಸರ್ಕಾರ ಇದೆ. ಇದ್ರ ಬಗ್ಗೆ ಆಳವಾಗಿ ಚರ್ಚೆ ಆಗಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಎಸ್, ಇದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾತಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಗಿರೀಶ್, ಪ್ರಗತಿ TV, ತುಮಕೂರು.